ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕನ್ಯಾ ರಾಶಿಯವರ ಜೀವನಕ್ಕೆ ಸಂಬಂಧಪಟ್ಟ ಒಂದು ಬಹಳ ಮುಖ್ಯವಾದ ಒಂದು ಆಳವಾದ ಜ್ಯೋತಿಷ್ಯದ ಸಂದೇಶವನ್ನ ಅರ್ಥ ಮಾಡಿಕೊಳ್ಳೋಣ. ಹೌದು, ಕೇಳಿದ್ರಲ್ಲ, ಜೀವನ ಪಯಣದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಲಿದೆ ಅಂತ. ಅಂದ್ರೆ ಇದೊಂದು ಹೊಸ ಸುವರ್ಣ ಅಧ್ಯಾಯ ಶುರುವಾಗುತ್ತೆ ಅನ್ನೋ ಸೂಚನೆ. ಇದು ಸುಮ್ನೆ ಯಾವುದೋ ಒಂದು ಸಣ್ಣ ಬದಲಾವಣೆಯಲ್ಲ, ಬದಲಿಗೆ ಜೀವನದ ದಿಕ್ಕನ್ನ, ಹಣೆಬರಹವನ್ನೇ ಬದಲಾಯಿಸಬಲ್ಲಂತಹ ಒಂದು ದೊಡ್ಡ ಶಕ್ತಿಯುತವಾದ ಬೆಳವಣಿಗೆ. ಸೊ ಈ ಅದ್ಭುತವಾದ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಮೊದಲು ಕನ್ಯಾ ರಾಶಿಯವರ ಇದುವರೆಗಿನ ಜೀವನ ಪಯಣ ಹೇಗಿತ್ತು ಅಂತ ಒಮ್ಮೆ ನೋಡ್ಬೇಕು. ಯಾಕಂದ್ರೆ ಅವರ ದಾರಿ ನಿಜಕ್ಕೂ ಹೂವಿನ ಹಾಸಿಗೆ ಆಗಿರ್ಲಿಲ್ಲ, ಬದಲಿಗೆ ಮುಳ್ಳಿನ ಹಾದಿಯೇ ಆಗಿತ್ತು ಅಂತ ಹೇಳ್ಬಹುದು. ನೋಡಿ, ಕನ್ಯಾ ರಾಶಿಯವರ ಜೀವನವನ್ನ ಒಂದು ದೀರ್ಘ ಪ್ರಯಾಣಕ್ಕೆ ಹೋಲಿಸಬಹುದು. ಈ ಪ್ರಯಾಣದಲ್ಲಿ ಹೂವಿನ ಹಾದಿಗಿಂತ ಹೆಚ್ಚಾಗಿ ಮುಳ್ಳಿನ ದಾರಿಯಲ್ಲೇ ನಡೆದ ಅನುಭವ ಜಾಸ್ತಿ. ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಕಷ್ಟಗಳ ಸಾಗರದಲ್ಲಿ ಈಜುತ್ತಾ ಬಂದಿರ್ತಾರೆ. ಹಾಗಿದ್ರೆ ಆ ಹೊರೆಗಳು ಯಾವುವು? ನೋಡಿ, ಚಿಕ್ಕ ವಯಸ್ಸಲ್ಲೇ, ಅಂದ್ರೆ ಬೇರೆ ಮಕ್ಕಳೆಲ್ಲ ಆಟ ಆಡ್ತಾ ಇರೋ ವಯಸ್ಸಲ್ಲೇ ಇವರು ಸಂಸಾರದ ಜವಾಬ್ದಾರಿ ಹೊತ್ತಿರ್ತಾರೆ. ಜೀವನದ ಕಠಿಣ ಸತ್ಯಗಳನ್ನ ಬೇಗನೆ ಕಲ್ತ್ಬಿಡ್ತಾರೆ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗೋದು ತಡವಾಗುತ್ತೆ. ಜೀವನದಲ್ಲಿ ಒಂದಲ್ಲ ಒಂದು ಪರೀಕ್ಷೆಗಳು ಬರ್ತಾನೇ ಇರುತ್ತೆ. ಅಷ್ಟೇ ಅಲ್ಲ, ಯಾರನ್ನು ತುಂಬಾ ಹತ್ರ ಅಂದುಕೊಂಡಿರ್ತಾರೋ ಅವರಿಂದಲೇ ಮೋಸ, ದ್ರೋಹ ಅನುಭವಿಸಿರ್ತಾರೆ. ಇದೆಲ್ಲದರ ಮಧ್ಯೆ ಬೇರೆಯವರ ಕಷ್ಟಗಳನ್ನು ತಾವೇ ಹೊತ್ತುಕೊಂಡು ಒಂಟಿಯಾಡಿ ಹೋರಾಡಬೇಕಾದ ಪರಿಸ್ಥಿತಿ ಬಂದಿರುತ್ತೆ. ಆದ್ರೆ ಒಂದು ವಿಷಯ ಗೊತ್ತಾ? ಈ ಎಲ್ಲಾ ಕಷ್ಟಗಳೇ, ಈ ಬೆಂಕಿಯ ಹಾದಿಯೇ ಅವರಲ್ಲಿ ಒಂದು ಅದ್ಭುತವಾದ ಆಂತರಿಕ ಶಕ್ತಿಯನ್ನ ರೂಪಿಸಿದೆ. ಹಾಗಿದ್ರೆ ಈ ಅಗ್ನಿ ಪರೀಕ್ಷೆ ಅವರ ವ್ಯಕ್ತಿತ್ವವನ್ನ ಹೇಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಕೆತ್ತಿದೆ ಅನ್ನೋದನ್ನ ಮುಂದೆ ನೋಡೋಣ ಬನ್ನಿ. ಕನ್ಯಾ ರಾಶಿಯವರಲ್ಲಿರೋ ಒಂದು ದೊಡ್ಡ ವಿಶೇಷತೆ ಅಂದ್ರೆ ಈ ದ್ವಂದ್ವ ಸ್ವಭಾವ. ಹೊರಗಿಂದ ನೋಡಕ್ಕೆ ತುಂಬಾನೇ ಗಂಭೀರ, ಶಾಂತ ಸ್ವಭಾವದವರ್ತರ ಕಾಣ್ತಾರೆ. ಆದ್ರೆ ಅವರ ಮನಸ್ಸಿನೊಳಗೆ ಕಷ್ಟಗಳ ಜ್ವಾಲಾಮುಖಿಯೇ ಇರುತ್ತೆ. ಮುಖದಲ್ಲಿ ಯಾವಾಗ್ಲೂ ನಗು ಇರುತ್ತೆ, ಆದ್ರೆ ಹೃದಯದಲ್ಲಿ ದುಃಖದ ಸಾಗರವೇ ತುಂಬಿರುತ್ತೆ. ತುಂಬಾ ಸಂಯಮದಿಂದ ಗಟ್ಟಿಯಾಗಿ ಕಾಣ್ತಾರೆ, ಆದ್ರೆ ಅದರ ಹಿಂದೆ ಹೇಳಿಕೊಳ್ಳಲಾಗದಷ್ಟು ಭಾವನಾತ್ಮಕ ನೋವನ್ನ ಬಚ್ಚಿಟ್ಟಿರ್ತಾರೆ. ಈ ಎಲ್ಲ ಸವಾಲುಗಳಿಂದಲೇ ಅವರಲ್ಲಿ ಕೆಲವೊಂದು ಅದ್ಭುತವಾದ ಗುಣಗಳು ಬೆಳೆದಿವೆ. ಯಾವುದು ಅಂದ್ರೆ, ಯಾವುದೇ ಸಮಸ್ಯೆಯ ಆಳಕ್ಕೆ ಇಳಿದು ಅದರ ಮೂಲವನ್ನ ಕಂಡುಹಿಡಿಯೋ ವಿಶ್ಲೇಷಣಾತ್ಮಕ ಚಿಂತನೆ. ಎಂಥ ಕಷ್ಟ ಬಂದ್ರೂ ಸಹಿಸಿಕೊಳ್ಳೋ ತಾಳ್ಮೆ, ಪರಿಶ್ರಮ. ಅವರ ಹೃದಯ ಬಂಗಾರದ ಹಾಗೆ ಶುದ್ಧ, ತುಂಬಾನೇ ದಯೆಯುಳ್ಳವರು. ಸ್ವಾಭಿಮಾನ ಅನ್ನೋದು ಜಾಸ್ತಿ. ತಮ್ಮ ಕಾಲ್ಮೇಲೆ ತಾವೇ ನಿಲ್ಬೇಕು ಅನ್ನೋ ಛಲ ಇರುತ್ತೆ. ಅಷ್ಟೇ ಅಲ್ಲ, ಕಷ್ಟಗಳನ್ನೇ ಮೆಟ್ಟಿಲಾಗಿಸ್ಕೊಂಡು ಮುಂದೆ ಹೋಗೋ ಸಾಮರ್ಥ್ಯ ಇವರಲ್ಲಿದೆ. ಸೋತೆ ಅನ್ನೋ ಪದವೇ ಇವರ ಡಿಕ್ಷನರಿಯಲ್ಲಿ ಇರೋದಿಲ್ಲ. ಇಷ್ಟೆಲ್ಲ ಹೋರಾಟ ಮಾಡ್ಬೇಕಾದ್ರೆ ನಾನು ಒಂಟಿ, ನನಗ್ಯಾರೂ ಇಲ್ಲ ಅಂತ ಎಷ್ಟೋ ಸಲ ಅನ್ಸಿರುತ್ತೆ ಅಲ್ವಾ? ಆದ್ರೆ ಎಲ್ಲರಿಗೂ ತಿಳಿಯದ ಒಂದು ಸತ್ಯ ಇದೆ. ಒಂದು ಮಹಾನ್ ದೈವಿಕ ಶಕ್ತಿ ತೆರೆ ಮರೆಯಲ್ಲಿ ನಿಂತು ಇವರ ಹಣೆಬರಹವನ್ನೇ ಬದಲಾಯಿಸ್ತಿತ್ತು. ಹಾಗಿದ್ರೆ ಆ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ರಹಸ್ಯವಾಗಿ ರಕ್ಷಣೆ ನೀಡುತ್ತಿದ್ದ ಆ ಶಕ್ತಿ ಯಾವುದು? ಎಷ್ಟೋ ಸಲ ಜೀವನದಲ್ಲಿ ಹತಾಶೆಯಾಗಿರುತ್ತೆ, ದೇವರ ಮೇಲಿನ ನಂಬಿಕೆಯೇ ಹೊರಟೋಗಿರುತ್ತೆ. ಆದ್ರೆ ಆ ಎಲ್ಲ ಸಮಯದಲ್ಲೂ ಒಬ್ಬ ಮಹಾನ್ ರಕ್ಷಕ ಎಲ್ಲವನ್ನೂ ಗಮನಿಸ್ತಾ, ಕಾಪಾಡ್ತಾ, ದಾರಿ ತೋರಿಸ್ತಾ ಇದ್ದ. ಅದೇ ಆ ಒಂದು ಮಹಾನ್ ಶಕ್ತಿ ಒಂದು ವಜ್ರದ ಕವಚದ ಹಾಗೆ ರಕ್ಷಣೆ ನೀಡುತ್ತಾ ಹಣೆಬರಹವನ್ನೇ ಪುನಃ ಬರೆಯುತ್ತಿತ್ತು. ಎಷ್ಟೋ ದೊಡ್ಡ ದೊಡ್ಡ ಅಪಘಾತಗಳಿಂದ, ಮಾರಣಾಂತಿಕ ಗಂಡಾಂತರಗಳಿಂದ, ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಪಾರುಮಾದಿದೆ. ಇದ್ಯಾವುದೂ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಹಾಗಿದ್ರೆ ಆ ಮಹಾನ್ ಶಕ್ತಿ ಯಾರು? ಆ ಪ್ರಶ್ನೆಗೆ ಈಗ ಉತ್ತರ ಸಿಗಲಿದೆ. ಹೌದು, ಆ ಶಕ್ತಿಯೇ ಸಾಕ್ಷಾತ್ ಮಹಾದೇವ, ಪರಮೇಶ್ವರ. ಇದುವೇ ಈ ವಿಶ್ಲೇಷಣೆಯ ಮೂಲ ಸಂದೇಶ. ಸ್ವತಃ ಕರ್ಮಫಲದಾತನಾದ ಶಿವನೇ ಕನ್ಯಾ ರಾಶಿಯವರನ್ನ ತನ್ನ ಸ್ವಂತ ಮಕ್ಕಳ ಹಾಗೆ ಪ್ರೀತಿಸಿ ಅವರ ಮೇಲೆ ತನ್ನ ಸಂಪೂರ್ಣ ಕೃಪಾಕಟಾಕ್ಷವನ್ನ, ಕರುಣೆಯನ್ನ ತೋರಿಸ್ತಿದ್ದಾನೆ. ಸರಿ, ಈಗ ಆ ದೈವಿಕ ರಕ್ಷಕ ಯಾರು ಅಂತ ಗೊತ್ತಾಯ್ತು. ಇದು ಮೊದಲನೇ ಹೆಜ್ಜೆ. ಹಾಗಿದ್ರೆ ಮುಂದಿನ ಹೆಜ್ಜೆ ಏನು? ಆ ಮಹಾನ್ ಶಕ್ತಿಯ ಜೊತೆ ನಾವು ಒಂದಾಗೋದು ಹೇಗೆ? ಅದಕ್ಕೆ ಬೇಕಿರೋದು ತುಂಬನೇ ಸರಳವಾದ, ಮನಃಪೂರ್ವಕವಾದ ಭಕ್ತಿ ಮಾತ್ರ. ಆ ಶಿವನ ಕೃಪೆಗೆ ಪಾತ್ರರಾಗಲು, ಆ ದೈವಿಕ ಶಕ್ತಿಯೊಂದಿಗೆ ಅನುಸಂಧಾನ ಮಾಡಲು ಮಾಡ್ಬೇಕಿರೋದು ಕೇವಲ 3 ಸರಳ ಹೆಜ್ಜೆಗಳು. ಮೊದಲನೇದು, ಪ್ರತಿದಿನ ಸ್ನಾನ ಮಾಡಿದ ನಂತರ ಶಿವನ ಫೋಟೋ ಅಥವಾ ಮೂರ್ತಿಗೆ ನಮಸ್ಕರಿಸಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ ಕನಿಷ್ಠ 108 ಬಾರಿ ಜಪಿಸೋದು. ಎರಡನೇದು, ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಸೋಮವಾರ ಅಥವಾ ಶನಿವಾರ ಹತ್ತಿರದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡೋದು. ಮೂರನೇದು,
ಅಲ್ಲಿಗೆ ಹೋದಾಗ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನ ಅಭಿಷೇಕಕ್ಕೆ ಅರ್ಪಿಸಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ಮನಸ್ಸಲ್ಲಿರೋ ಕಷ್ಟ ಸುಖಗಳನ್ನ ಬೇಡಿಕೆಗಳನ್ನ ಪ್ರಾಮಾಣಿಕವಾಗಿ ಆತನ ಮುಂದೆ ಹೇಳಿಕೊಳ್ಳೋದು. ನೋಡಿ, ಇಲ್ಲಿ ಯಾವುದೇ ದೊಡ್ಡ ದುಬಾರಿ ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಇಲ್ಲ. ಬೇಕಾಗಿರೋದು ಶುದ್ಧವಾದ ನಂಬಿಕೆ ಮಾತ್ರ. ಈ ಸರಳ ಭಕ್ತಿಯ ಮಾರ್ಗವನ್ನ ಅನುಸರಿಸಿದ್ರೆ ಏನಾಗುತ್ತೆ? ಆಗ್ಲೇ ಹೇಳ್ದ್ಹಾಗೆ ಜೀವನದಲ್ಲಿ ಆ ವಾಗ್ದಾನ ಮಾಡಿದ ಹೊಸ ಸುವರ್ಣ ಅಧ್ಯಾಯ ತೆರೆದುಕೊಳ್ಳುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ಹಾಗಿದ್ರೆ ಆ ಸುವರ್ಣ ಅಧ್ಯಾಯದ ಆಶೀರ್ವಾದಗಳು ಏನೇನು? ಮೊದಲನೇದಾಗಿ, ಯಾವುದಕ್ಕೂ ಬೆಲೆ ಕಟ್ಟಲಾಗದ ಮನಃಶಾಂತಿ ಸಿಗುತ್ತೆ. ಹಂತ ಹಂತವಾಗಿ ಎಲ್ಲಾ ರೀತಿಯ ಆರ್ಥಿಕ ಕಷ್ಟಗಳು ದೂರವಾಗುತ್ತವೆ. ಕುಟುಂಬದಲ್ಲಿ ನೆಮ್ಮದಿ, ಸಾಮರಸ್ಯ ನೆಲೆಸುತ್ತೆ. ಕೈ ಹಾಕೋ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಖಚಿತವಾಗುತ್ತೆ. ಜಾತಕದಲ್ಲಿರೋ ಎಂಥದ್ದೇ ಗ್ರಹದೋಷಗಳಿದ್ರೂ ನಿವಾರಣೆಯಾಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಳ ಬೀಳುತ್ತೆ. ದಾಂಪತ್ಯ ಜೀವನದಲ್ಲಿ ಸಂಬಂಧಗಳು ಗಟ್ಟಿಯಾಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳು ಕೂಡ ಸನ್ಮಾರ್ಗದಲ್ಲಿ ನಡೆದು ಮನೆಗೆ, ವಂಶಕ್ಕೆ ಕೀರ್ತಿ ತರ್ತಾರೆ. ಸರಿ, ಶಿವನ ರಕ್ಷಣೆ ಇದೆ, ಎಲ್ಲವೂ ಸರಿ ಹೋಗುತ್ತೆ. ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ಮರಿಬಾರ್ದು. ಶಿವನ ರಕ್ಷಣೆ ಅನ್ನೋದು ಇಡೀ ಬ್ರಹ್ಮಾಂಡಕ್ಕೆ ಅನ್ವಯಿಸುತ್ತೆ. ಆದ್ರೆ ಈ ರಕ್ಷಣೆ ಪರಿಪೂರ್ಣ ಆಗ್ಬೇಕಂದ್ರೆ ಅದರ ಜೊತೆ ನಾವು ಮರಿಲೇಬಾರ್ದ ಮತ್ತೊಂದು ಮೂಲಭೂತ ಆಧ್ಯಾತ್ಮಿಕ ಶಕ್ತಿ ಕೂಡ ಕೈಜೋಡಿಸ್ಬೇಕು. ಅದೇ ರಕ್ಷಣೆಯ ಎರಡನೇ ಸ್ತಂಭ. ಹಾಗಿದ್ರೆ ಆ ಎರಡು ದೈವಿಕ ರಕ್ಷಕರು ಯಾರು? ಒಂದು ಕಡೆ ಸಾಕ್ಷಾತ್ ಮಹಾದೇವ, ಇಡೀ ಬ್ರಹ್ಮಾಂಡದ ರಕ್ಷಕ. ಇನ್ನೊಂದು ಕಡೆ ನಮ್ಮ ಕುಲದೇವತೆ, ಅಂದ್ರೆ ನಮ್ಮ ವಂಶದ, ನಮ್ಮ ಕುಟುಂಬದ ರಕ್ಷಕರು. ಶಿವ ಹೊರಗಿನಿಂದ ಬರುವ ದೊಡ್ಡ ದೊಡ್ಡ ಅಪಾಯಗಳಿಂದ ಕಾಪಾಡಿದ್ರೆ, ಕುಲದೇವತೆ ನಮ್ಮ ಕುಟುಂಬದ ವೃಕ್ಷದ ಬೇರಿದ್ದ ಹಾಗೆ. ಶಿವ ಸಾರ್ವತ್ರಿಕವಾಗಿ ಆಶೀರ್ವಾದ ನೀಡಿದ್ರೆ, ಆ ಆಶೀರ್ವಾದ ನಮ್ಮ ಮನೆ ಒಳಗೆ ಬರೋಕೆ ಅನುಮತಿ ನೀಡೋದೇ ನಮ್ಮ ಕುಲದೇವತೆ. ಕುಲದೇವತೆ ಅಂದ್ರೆ ಯಾರು? ನಮ್ಮ ವಂಶದ, ನಮ್ಮ ಪೂರ್ವಜರ ಕಾಲದಿಂದಲೂ ಪೂಜಿಸ್ಕೊಂಡು ಬಂದಿರುವ ದೇವತೆ. ಇವರೇ ನಮ್ಮ ಕುಟುಂಬದ ಆಧ್ಯಾತ್ಮಿಕ ಬೇರು. ಒಂದು ವಿಷಯ ನೆನ್ಪಿಡಿ, ಕುಲದೇವತೆಯ ಅನುಗ್ರಹ ಇಲ್ದೆ ನಾವು ಬೇರೆ ಎಷ್ಟೇ ಪೂಜೆ ಮಾಡಿದ್ರೂ ಅದು ಸಂಪೂರ್ಣ ಫಲ ಕೊಡೋದಿಲ್ಲ ಅಂತ ಶಾಸ್ತ್ರ ಹೇಳತ್ತೆ. ಹಾಗಾಗಿ ತಮ್ಮ ಕುಲದೇವತೆ ಯಾರು ಅಂತ ತಿಳಿದುಕೊಂಡು ಅವರನ್ನ ಪೂಜಿಸೋದು ನಮ್ಮೆಲ್ಲರ ಮೊದಲ ಕರ್ತವ್ಯ. ಒಮ್ಮೆ ಯೋಚನೆ ಮಾಡಿ, ಒಂದು ಕಡೆ ಮಹಾದೇವ, ಇನ್ನೊಂದು ಕಡೆ ನಮ್ಮ ಕುಲದೇವತೆ. ಈ ಎರಡೂ ಮಹಾನ್ ಶಕ್ತಿಗಳ ಆಶೀರ್ವಾದ ನಮ್ಜೊತೆಗಿದ್ದಾಗ ಜಗತ್ತಿನ ಯಾವ ಶಕ್ತಿಯೂ ನಮ್ಮ ದಾರಿಗೆ ಅಡ್ಡಬರಲು ಸಾಧ್ಯವಿಲ್ಲ. ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರ ಓಡಿ ಹೋಗ್ತವೆ. ನಮ್ಮ ನಿಜವಾದ ಸಾಮರ್ಥ್ಯ ಏನು ಅನ್ನೋದನ್ನ ಅರ್ಥಕೊಂಡು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ದಾರಿ ಸುಗಮವಾಗುತ್ತೆ. ಹಾಗಿದ್ರೆ ಈ ಒಂದು ಅದ್ಭುತವಾದ ತಿಳುವಳಿಕೆಯೊಂದಿಗೆ ಕಷ್ಟಗಳ ಹಾದಿಯಿಂದ ದೈವಿಕ ರಕ್ಷಣೆಯ ಅಡಿಯಲ್ಲಿ ಯಶಸ್ಸಿನ ಪಯಣವನ್ನು ಆರಂಭಿಸಲು, ಆ ಸುವರ್ಣ ಅಧ್ಯಾಯವನ್ನು ತೆರೆಯಲು ಸಿದ್ಧರಿದ್ದೀರಾ? ಆ ದಾರಿ ಈಗ ಸ್ಪಷ್ಟವಾಗಿದೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕನ್ಯಾ ರಾಶಿಯವರ ಜೀವನಕ್ಕೆ ಸಂಬಂಧಪಟ್ಟ ಒಂದು ಬಹಳ ಮುಖ್ಯವಾದ, ಒಂದು ಆಳವಾದ ಜ್ಯೋತಿಷ್ಯದ ಸಂದೇಶವನ್ನ ಅರ್ಥ ಮಾಡಿಕೊಳ್ಳೋಣ. ಹೌದು, ಕೇಳಿದ್ರಲ್ಲ, ಜೀವನ ಪಯಣದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಲಿದೆ ಅಂತ. ಅಂದ್ರೆ ಇದೊಂದು ಹೊಸ ಸುವರ್ಣ ಅಧ್ಯಾಯ ಶುರುವಾಗುತ್ತೆ ಅನ್ನೋ ಸೂಚನೆ. ಇದು ಸುಮ್ನೆ ಯಾವುದೋ ಒಂದು ಸಣ್ಣ ಬದಲಾವಣೆಯಲ್ಲ, ಬದಲಿಗೆ ಜೀವನದ ದಿಕ್ಕನ್ನ, ಹಣೆಬರಹವನ್ನೇ ಬದಲಾಯಿಸಬಲ್ಲಂತಹ ಒಂದು ದೊಡ್ಡ ಶಕ್ತಿಯುತವಾದ ಬೆಳವಣಿಗೆ. ಈ ಅದ್ಭುತವಾದ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಮೊದಲು ಕನ್ಯಾ ರಾಶಿಯವರ ಇದುವರೆಗಿನ ಜೀವನ ಪಯಣ ಹೇಗಿತ್ತು ಅಂತ ಒಮ್ಮೆ ನೋಡ್ಬೇಕು. ಯಾಕಂದ್ರೆ ಅವರ ದಾರಿ ನಿಜಕ್ಕೂ ಹೂವಿನ ಹಾಸಿಗೆ ಆಗಿರ್ಲಿಲ್ಲ, ಬದಲಿಗೆ ಮುಳ್ಳಿನ ಹಾದಿಯೇ ಆಗಿತ್ತು ಅಂತ ಹೇಳ್ಬಹುದು. ನೋಡಿ, ಕನ್ಯಾ ರಾಶಿಯವರ ಜೀವನವನ್ನ ಒಂದು ದೀರ್ಘ ಪ್ರಯಾಣಕ್ಕೆ ಹೋಲಿಸಬಹುದು. ಈ ಪ್ರಯಾಣದಲ್ಲಿ ಹೂವಿನ ಹಾದಿಗಿಂತ ಹೆಚ್ಚಾಗಿ ಮುಳ್ಳಿನ ದಾರಿಯಲ್ಲೇ ನಡೆದ ಅನುಭವ ಜಾಸ್ತಿ. ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಕಷ್ಟಗಳ ಸಾಗರದಲ್ಲಿ ಈಜುತ್ತಾ ಬಂದಿರ್ತಾರೆ. ಹಾಗಿದ್ರೆ ಆ ಹೊರೆಗಳು ಯಾವುವು? ನೋಡಿ, ಚಿಕ್ಕ ವಯಸ್ಸಲ್ಲೇ, ಅಂದ್ರೆ ಬೇರೆ ಮಕ್ಕಳೆಲ್ಲ ಆಟ ಆಡ್ತಾ ಇರೋ ವಯಸ್ಸಲ್ಲೇ ಇವರು ಸಂಸಾರದ ಜವಾಬ್ದಾರಿ ಹೊತ್ತಿರ್ತಾರೆ. ಜೀವನದ ಕಠಿಣ ಸತ್ಯಗಳನ್ನ ಬೇಗನೆ ಕಲ್ತ್ಬಿಡ್ತಾರೆ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗೋದು ತಡವಾಗುತ್ತೆ. ಜೀವನದಲ್ಲಿ ಒಂದಲ್ಲ ಒಂದು ಪರೀಕ್ಷೆಗಳು ಬರ್ತಾನೇ ಇರುತ್ತೆ. ಅಷ್ಟೇ ಅಲ್ಲ, ಯಾರನ್ನು ತುಂಬಾ ಹತ್ರ ಅಂದುಕೊಂಡಿರ್ತಾರೋ ಅವರಿಂದಲೇ ಮೋಸ, ದ್ರೋಹ ಅನುಭವಿಸಿರ್ತಾರೆ. ಇದೆಲ್ಲದರ ಮಧ್ಯೆ ಬೇರೆಯವರ ಕಷ್ಟಗಳನ್ನು ತಾವೇ ಹೊತ್ತುಕೊಂಡು ಒಂಟಿಯಾಡಿ ಹೋರಾಡಬೇಕಾದ ಪರಿಸ್ಥಿತಿ ಬಂದಿರುತ್ತೆ. ಆದ್ರೆ ಒಂದು ವಿಷಯ ಗೊತ್ತಾ? ಈ ಎಲ್ಲಾ ಕಷ್ಟಗಳೇ, ಈ ಬೆಂಕಿಯ ಹಾದಿಯೇ ಅವರಲ್ಲಿ ಒಂದು ಅದ್ಭುತವಾದ ಆಂತರಿಕ ಶಕ್ತಿಯನ್ನ ರೂಪಿಸಿದೆ. ಹಾಗಿದ್ರೆ ಈ ಅಗ್ನಿ ಪರೀಕ್ಷೆ ಅವರ ವ್ಯಕ್ತಿತ್ವವನ್ನ ಹೇಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಕೆತ್ತಿದೆ ಅನ್ನೋದನ್ನ ಮುಂದೆ ನೋಡೋಣ ಬನ್ನಿ. ಕನ್ಯಾ ರಾಶಿಯವರಲ್ಲಿರೋ ಒಂದು ದೊಡ್ಡ ವಿಶೇಷತೆ ಅಂದ್ರೆ ಈ ದ್ವಂದ್ವ ಸ್ವಭಾವ.
ಹೊರಗಿಂದ ನೋಡಕ್ಕೆ ತುಂಬಾನೇ ಗಂಭೀರ, ಶಾಂತ ಸ್ವಭಾವದವರ ಥರ ಕಾಣ್ತಾರೆ. ಆದ್ರೆ ಅವರ ಮನಸ್ಸಿನೊಳಗೆ ಕಷ್ಟಗಳ ಜ್ವಾಲಾಮುಖಿಯೇ ಇರುತ್ತೆ. ಮುಖದಲ್ಲಿ ಯಾವಾಗ್ಲೂ ನಗು ಇರುತ್ತೆ, ಆದ್ರೆ ಹೃದಯದಲ್ಲಿ ದುಃಖದ ಸಾಗರವೇ ತುಂಬಿರುತ್ತೆ. ತುಂಬಾ ಸಂಯಮದಿಂದ ಗಟ್ಟಿಯಾಗಿ ಕಾಣ್ತಾರೆ, ಆದ್ರೆ ಅದರ ಹಿಂದೆ ಹೇಳಿಕೊಳ್ಳಲಾಗದಷ್ಟು ಭಾವನಾತ್ಮಕ ನೋವನ್ನ ಬಚ್ಚಿಟ್ಟಿರ್ತಾರೆ. ಈ ಎಲ್ಲ ಸವಾಲುಗಳಿಂದಲೇ ಅವರಲ್ಲಿ